ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಜೆಎಂ ಇಮಾಂ ಶಾಲೆಯಲ್ಲಿ ಬೆಳ್ಳಿ ಹಬ್ಬ 7ನೇ ವರ್ಷದ ಜೆಎಂ ಇಮಾಂ ಸ್ಮಾರಕ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಜೆಎಂ ಇಮಾಂ ಟ್ರಸ್ಟಿನ ಗೌರವಾಧ್ಯಕ್ಷರಾದ ಹಾಜಿ ಜೆ.ಕೆ. ಹುಸೇನ್ ಮಿಯಾರ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸಲಾಯಿತು. ಶ್ರೀ ತರಳುಬಾಳು ಜಗದ್ಗುರು ಶ್ರೀ 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 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಚಳಿಕೆರೆ ಏರಿಸ್ವಾಮಿ, ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್.ಪಿ. ರಾಜೇಶ್, ಕರ್ನಾಟಕ ಪಿಂಜರ್ ಸಂಘದ ಅಧ್ಯಕ್ಷರಾದ ಜಲೀಲ್ ಸಾಬ್, ಸಿಂಡಿಕೇಟ್ ಸದಸ್ಯರು, ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಜೆಎಂ ಇಮಾಂ ಸಾಹೇಬರ ಮೊಮ್ಮಗಳಾದ ಶ್ರೀಮತಿ ಚಮನ್ ಬಿ ಫರ್ಜಾನಾ, ಜೆಎಂ ಇಮಾಂ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಹಾಜಿ ಖಲೀಲ್ ಸಾಬ್, ಜೆಎಂ ಇಮಾಂ ಸಾಹೇಬರ ಮೊಮ್ಮಗರಾದ ಮಸ್ತನ್ ಸಾಬ್, ಜೆಎಂ ಇಮಾಂ ಟ್ರಸ್ಟಿನ ಖಜಾಂಚಿಗಳಾದ ಮೊಹಮ್ಮದ್ ಶರೀಫ್, ಜೆಎಂ ಇಮಾಂ ಶಾಲೆಯ ಆಡಳಿತಾಧಿಕಾರಿಗಳಾದ ಮೊಹಮ್ಮದ್ ಹುಸೇನ್, ಇಮಾಂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಂಕರ್, ಶಿಕ್ಷಕರಾದ ನಾಗರಾಜ್, ಶಿಕ್ಷಕರಾದ ರೆಹಮಾನ್, ಹಿರಿಯ ಶಿಕ್ಷಕರಾದ ಆಲಪ್ಪ, ಶಿಕ್ಷಕಿಯರಾದ ಶ್ರೀಮತಿ ಶಿಲ್ಪಾ, ಇಮಾಂ ಶಾಲೆಯ ಸಲಹಾ ಸಮಿತಿ ಸದಸ್ಯರಾದ ನವಿಲಾಲ್ ದಾದಾಪೇರ್, ಎನ್.ಟಿ. ಏರಿಸ್ವಾಮಿ, ಕಾಸಿಂ ಸಾಬ್, ಇನ್ನು ಮುಂತಾದ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿನಿಯರು, ಪೋಷಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು. ಕಡೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ವೈ.ಎಸ್.ವಿ. ದತ್ತರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಅದೊಂದು ಭವ್ಯ ದಿವ್ಯ ವ್ಯಕ್ತಿತ್ವ. ಅವರು ಒಂದು ರೀತಿ ಎಂಥ ವ್ಯಕ್ತಿತ್ವ ಅಂದರೆ ಸ್ವಾತಂತ್ರ್ಯ ಪೂರ್ವದ ರಾಜಕಾರಣವೂ ನೋಡಿದರು, ಸ್ವಾತಂತ್ರ್ಯ ನಂತರದ ರಾಜಕಾರಣವೂ ನೋಡಿದರು, ರಾಜಪ್ರಭುತ್ವವೂ ನೋಡಿದರು, ಪ್ರಜಾಪ್ರಭುತ್ವವೂ ನೋಡಿದರು. ಎರಡನ್ನೂ ಕೂಡ ಅದು ಒಳಗಿದ್ದು ಅದರ ಹೊರಗಿದ್ದು ಅನುಭವದಿಂದ ತಮ್ಮ ನೇರವಾದ ಭಾಗವಹಿಸುವಿಕೆಯಿಂದ ಒಳಹೊರಗನ್ನು ಬರುವಂಥವರು ಇಮಾಮಣ್ಣ ಅವರು. ಅಂಥ ಇಮಾಮಣ್ಣನಿಗೆ ರಾಜಪ್ರಭುತ್ವದ ಒಳಗಡೆಯಲ್ಲಿ ಆ ಕಾಲದಲ್ಲೇ ನಾಲ್ವಡಿ ಕೃಷ್ಣರಾಜ ಒಡೆಯರಂತಹ ಮಹಾರಾಜರ ಸ್ಥಾನದಲ್ಲಿ ಜುವಾನರ ಆಧಿಪತ್ಯದಲ್ಲಿ ಮಂತ್ರಿಗಳ ಕೆಲಸ ಮಾಡಿ, ಹೀಗೆ ಮಂತ್ರಿಗಳು ಬಿಡಿ ನಾವು. ಆದರೆ ಆ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾನ್ನಿಧ್ಯದಲ್ಲಿ ರಾಜಪ್ರಭುತ್ವದಲ್ಲಿ ಅವರು ಲೋಕೋಪಯೋಗಿ ಮಂತ್ರಿ, ನೀರಾವರಿ ಮಂತ್ರಿ, ಗೃಹ ಮಂತ್ರಿ ಕೆಲಸ ಮಾಡಿದರು. ಅದು ಸ್ವಾತಂತ್ರ್ಯ ಪೂರ್ವ ರಾಜಪ್ರಭುತ್ವ. ಸ್ವಾತಂತ್ರ್ಯ ಬಂದ ಮೇಲೆ ಅವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಸಮಾಜವಾದಿ ತತ್ವಕ್ಕೆ ತಮ್ಮನ್ನು ತಾವು ಒಪ್ಪಿಸಿಕೊಂಡು ಆಗಿನ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರ ಕೆಲಸ ಮಾಡಿ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದೆ. ಅವರು ವಿರೋಧ ಪಕ್ಷದ ನಾಯಕ, ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ, ಇಮಾಮಣ್ಣ ವಿರೋಧ ಪಕ್ಷದ ನಾಯಕರು. ಆದರೆ ರಾಜಕಾರಣ ಇವತ್ತಿನ ಥರ ಅಲ್ಲ.